ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನದಿಂದ ನಾನು ಶಾರ್ಟ್ ವೀಡಿಯೋಸು ಹಾಕ್ತಾಯಿದ್ದೀನಿ ಮತ್ತು ಅದಕ್ಕೆ ಸಾಂಗ್ ಕೊಡ್ತಿದ್ದೀನಿ, ನಾನು ವಾಯ್ಸೇ ಕೊಡ್ತಿಲ್ಲ. ಸೊ ಇವತ್ತು ಅದಕ್ಕೆ ನಾನು ವಾಯ್ಸ್ ಜೊತೆಲಿ ಮತ್ತು ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ. ಅದು ಯಾವ ಪ್ರಾಡಕ್ಟ್ ಅಂತ ನೀವು ನೋಡ್ತಿರ್ಬೋದು. ಮಾಯ್ಸ್ ಕ್ಲೆನ್ಸ್ ಲೋಷನ್ ಅಂತ ಇದು ಫಾರ್ ಫೇಸ್ ಆ್ಯಂಡ್ ಬಾಡಿ ಅಂತ ಕೂಡ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇದು ಬಂದು ಡರ್ಮಟಾಲಜಿಸ್ಟ್ ರೆಕಮೆಂಡೆಡ್ ಅನ್ನೋದು ಕೂಡ ಅಲ್ಲೇ ಮೇಲೆ ಮೆನ್ಷನ್ ಮಾಡಿದ್ದಾರೆ, ನೋಡ್ತಿರ್ಬೋದು ನೀವು. ಇದು ಯಾವುದೇ ಥರ ನನಗೆ ಸ್ಪಾನ್ಸರ್ ವಿಡಿಯೋ ಏನಲ್ಲ ಫ್ರೆಂಡ್ಸ್. ಮತ್ತು ಇದರಲ್ಲಿ ನಾವು ಫಸ್ಟ್ ತಿಳ್ಕೊಬೇಕಾಗಿರೋದು ಏನಂತಂದರೆ, ಪ್ರಾಡಕ್ಟಲ್ಲಿ ಯಾವ ಥರ ನಮಗೆ ಯೂಸ್ ಆಗುತ್ತೆ, ನಮ್ಮ ಸ್ಕಿನ್ನಲ್ಲಿ ನಮಗೆ ಅಬ್ಸರ್ವ್ ಆಗುತ್ತಾ, ಮತ್ತು ನಮಗೆ ಸ್ಕಿನ್ಗೆ ಏನಾದರೂ ಡ್ಯಾಮೇಜ್ ಇದೆಯಾ, ಇದರಲ್ಲೆಲ್ಲ ಏನು ಆ್ಯಡ್ ಆಗಿದೆ ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕಾಗಿರೋದೇ ಫಸ್ಟ್ ಅದು. ಬಟ್ ಆದರೆ ಯಾರೂ ಆ ಥರ ಮಾಡೋದೇ ಇಲ್ಲ. ಸೊ ಇದರಲ್ಲಿ ಏನೇನು ಆ್ಯಡ್ ಆಗಿದೆ ಅಂತಂದರೆ, ಸೊ ಹ್ಯಾಂಡ್ಮೇಡ್ ಆಯಿಲ್ ಮತ್ತು ಅಲೋವೆರಾ ಜೆಲ್ ಆ್ಯಂಡ್ ರಿಚ್ ಕಂಟೆಂಟ್ ವಿತ್ ಪ್ರೋ ವಿಟಮಿನ್ B5 ಕೂಡ ಇದರಲ್ಲಿ ಆ್ಯಡ್ ಆಗಿರೋದ್ರಿಂದ ಯಾವುದೇ ಥರ ತೊಂದರೆ ಇಲ್ಲ, ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಮತ್ತು ಇದು ಯಾವ ಥರ ಸ್ಕಿನ್ ಅವ್ರು ಯೂಸ್ ಮಾಡೋದು ಅಂತಂದರೆ, ಆಯಿಲಿ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ಡ್ರೈ ಸ್ಕಿನ್ ಆ್ಯಂಡ್ ಹ್ಯಾಕ್ನಿ ಸ್ಕಿನ್ನವ್ರು ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಅಲ್ಲೇ ಮೆನ್ಷನ್ ಸಹ ಮಾಡಿಬಿಟ್ಟಿದ್ದಾರೆ. ನೀವು ಒಂದು ಪ್ರಾಡಕ್ಟ್ನ ನಾವು ಶೇಕ್ ಮಾಡಿ ಆನಂತರ ನಾವು ಫೇಸ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದು ತುಂಬಾ ಲೈಟ್ ವೆಯ್ಟ್ ಲೋಷನ್ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿತ್ತು. ಸೊ ಮತ್ತು ಈ ಪ್ರಾಡಕ್ಟ್ ಮೇಲೇ ಎಲ್ಲ ಪ್ರತಿಯೊಂದು ಮೆನ್ಷನ್ ಮಾಡಿದ್ದಾರೆ. ಇದು ಪ್ಯಾರಾಗನ್ ಫ್ರೀ ಆ್ಯಂಡ್ ಸಲ್ಫೇಟ್ ಫ್ರೀ ಆ್ಯಂಡ್ ಸರ್ಟಿಫೈಡ್ ಫ್ರೇಗ್ರೆನ್ಸ್ ಅನ್ನೋದು ಕೂಡ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ನಾವು ಯಾವುದೇ ಥರ ಟೆನ್ಷನ್ ಮಾಡ್ಕೊಳೋಂಥದ್ದು ಏನೂ ಇಲ್ಲ. ಈ ಪ್ರಾಡಕ್ಟ್ ನಾನು ಇಲ್ಲ ಅಂದರೂ ಸುಮಾರು 2 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ನನಗೆ ತುಂಬಾ ಚೆನ್ನಾಗಿದೆ ರಿಸಲ್ಟ್ ಬಂದಿದೆ. ಸೊ ಯಾರೆಲ್ಲ ಇದನ್ನು ಯೂಸ್ ಮಾಡ್ತಿರೋ, ಸೊ ಫಸ್ಟು ಒಂದು 2 ಡೇಸ್ ನೀನು ಯೂಸ್ ಮಾಡಿ ನೋಡಿ. ನಿಮ್ಗೇನಾದರೂ ರ್ಯಾಷಸ್ ಅಥವಾ ಏನಾದರೂ ಆಯಿತು ಅಂತ ಡರ್ಮಟಾಲಜಿಸ್ಟ್ ಅವ್ರನ್ನ ಹೋಗಿ ನೀವು ಭೇಟಿಯಾಗಿ ಆನಂತರ ನೀವು ಪ್ರಾಡಕ್ಟ್ನ ಯೂಸ್ ಮಾಡಿ. ಯಾವುದೇ ಥರ ನಿಮಗೂ ಅವಾಗ ಏನು ಟೆನ್ಷನ್ ಇರೋದಿಲ್ಲ. ಸೊ ತುಂಬ ಜನಕ್ಕೆ ನಾವು ಯಾವುದಂದರೆ ಆ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಿ, ಫಸ್ಟ್ ನಾವು ನೋಡ್ಕೋಬೇಕು ನಮ್ಮ ಫೇಸ್ಗೆ ಅದು ಅನ್ಈವನ್ ಆಗಿ ಅದು ಚೆನ್ನಾಗಿರುತ್ತಾ ಇಲ್ವಾ ಅನ್ನೋದು ಫಸ್ಟ್ ನಾವು ತಿಳ್ಕೊಂಡು ಆನಂತರ ನಾವು ಬೇರೆ ಪ್ರಾಡಕ್ಟ್ನ ನಾವು ಯೂಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇಲ್ಲ ಅಂದ್ರೂ ನಾವು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀರಂದು 3 ಮಂತ್ಸ್ ನಾವು ಕಂಪಲ್ಸರಿ ಯೂಸ್ ಮಾಡಿದ್ರೇ ನಮ್ಗೆ ಆ ರಿಸಲ್ಟ್ ಸಿಗೋದು. ನಾವು 1 ದಿನ 2 ದಿನ ಯೂಸ್ ಮಾಡಿಬಿಟ್ಟು ಸುಮ್ಮನೆ ಆದರೆ ಅದು ನಮಗೇನು ರಿಸಲ್ಟ್ ಸಿಗೋಲ್ಲ. ಒಬ್ಬೊಬ್ಬರಿಗೆ ಸಿಟ್ಟಾಗೋದಕ್ಕೆ ಪಿಂಪಲ್ ಇಚ್ಚಿಂಗ್ನೆಸ್ ಏನಾದರೂ ಆಗ್ಬೋದು. ಇದು ಯಾಕಂದರೆ ಇದು ಡರ್ಮಟಾಲಜಿಸ್ಟ್ ಪ್ರಾಡಕ್ಟ್ ಆಗಿರೋದ್ರಿಂದ, ಏನು ಸರ್ಟಿಫೈಡ್ ಆಗಿರೋದ್ರಿಂದ ಯಾವುದೇ ಥರ ತೊಂದರೆ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಯೂಸ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ನೀವು ಖಂಡಿತವಾಗ್ಲೂ ಆವಾಗ ವೀಡಿಯೋನ ನೀವು ನೋಡ್ಬೋದಾಗತ್ತೆ. ವೀಡಿಯೋ ನೋಡೋಂಗಿದ್ರೆ ಪೂರ್ತಿ ಎಂಡ್ವರೆಗೂ ನೋಡಿ, ನಿಮಗೂ ಆವಾಗ ಒಂದು ಐಡಿಯಾ ಸಿಗುತ್ತೆ. ಮತ್ತು ಅರ್ಧದಲ್ಲಿ ನೋಡಿದ್ರೆ ನಿಮಗೇನೂ ಆ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ನಾಲೆಜ್ ಅನ್ನೋದು ಬರೋದಿಲ್ಲ. ಹೆಂಗೆ ಯೂಸ್ ಮಾಡೋದು ಅಂತಂದರೆ, ಇದು ಬಂದು ಆಲ್ಮೋಸ್ಟ್ ಎಲ್ರಿಗೂ ಕ್ಲೆನ್ಸಿಂಗ್ ಅನ್ನೋದು ಗೊತ್ತಿರುತ್ತೆ. ಸೊ ನಮ್ಮ ಒಂದು ಸ್ಕಿನ್ಗೆ ನಾವು 30 ಇಲ್ಲಾಂದರೆ 45 ಸೆಕೆಂಡ್ಸ್ ನಾವು ಮಸಾಜ್ ಮಾಡಿ ಆನಂತರ ನೀವು ಯಾವುದಾದ್ರೂ ಟಿಶ್ಯೂ ಆಗಿರಲಿ, ಕಾಟನಿಂದ ನೀವು ಒರೆಸ್ಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಅದೇ ಬಿಟ್ಟರೂ ಫೇಸಲ್ಲಿ ಆಗುತ್ತೆ. ನಮಗೆ ಫೇಸಲ್ಲಿ ಏನೋ ಒಂಥರ ಇದೆ ಅನ್ನೋದು ಏನಾದರೂ ನಿಮ್ಮ ಫೀಲ್ ಅನಿಸಿದ್ರೆ ನೀವು ವಾಶ್ ಕೂಡ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಮತ್ತು ಇದು ಕಾಸ್ಟ್ ಬಂದು ನನಗೆ ಎಷ್ಟಕ್ಕೆ ಅಂದರೆ 295 ರುಪೀಸು, 200 ml ಅಂತಲೇ ಹೇಳ್ಬೋದು. ತುಂಬಾ ಲೈಟ್ ವೆಯ್ಟ್ ಲೋಷನ್ ಅಪ್ಪ, ಇದು ತುಂಬಾ ಚೆನ್ನಾಗಿದೆ. ಯೂಸ್ ಮಾಡಿ, ಖಂಡಿತವಾಗ್ಲೂ ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಯೂಸ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ, ಯೂಸ್ ಮಾಡಿ. ಸೊ ಮತ್ತು ಇದು ಪ್ರಾಡಕ್ಟ್ ಮೇಲೇ ಎಲ್ಲ ಥರನೂ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ತೊಂದರೆನೇ ಇಲ್ಲ. ಫಸ್ಟು ನೀವು ಪ್ರಾಡಕ್ಟ್ ತೊಗೊಂಡ ನಂತರ ಎಲ್ಲನೂ ನೀವು ಓದ್ಕೋಬೇಕಾಗುತ್ತೆ. ಸೊ ಡು ನಾಟ್ ಫ್ರೀಝು ಮತ್ತು ಕೀಪ್ ಇನ್ ಅ ಕೋಲ್ಡ್, ಡಾರ್ಕ್ ಆ್ಯಂಡ್ ಡ್ರೈ ಪ್ಲೇಸ್ ಅಂತ ಕೂಡ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಮತ್ತು ನೀವು ಪ್ರಾಡಕ್ಟ್ ಯೂಸ್ ಮಾಡಿದಾಗ ನೀವು ಅದನ್ನು ಟೈಟಾಗಿ ಕಂಟೈನರ್ನ ಕ್ಲೋಸ್ ಮಾಡಿ ಇಡಬೇಕಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರೋ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವೀಡಿಯೋದಲ್ಲಿ ಇದೇ ಥರ ಸಿಗ್ತೀನಿ.